ಬೆಂಗಳೂರಿನ ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ವಿಚಾರ ಈ ಹಿಂದೆ ಭಾರಿ ವಿವಾದಕ್ಕೆ ಕಾರಣ ಆಗಿತ್ತು. ಇದೀಗ ಮತ್ತೊಮ್ಮೆ ಬೆಂಗಳೂರು ಮೆಟ್ರೋ ರೈಲು ನಿಗಮ ಅಂದರೆ BMRCL ಬೋರ್ಡ್ ಸಭೆಯಲ್ಲಿ 5% ಟಿಕೆಟ್ ದರ ಹೆಚ್ಚಳಕ್ಕೆ ಒಪ್ಪಿಗೆ ಕೊಟ್ಟಿದೆ ಅಂತೆ. ಆದರೆ ಈ ದರ ಏರಿಕೆ ಜಾರಿಗೆ ಬರೋದಕ್ಕೆ ರಾಜ್ಯ ಸರ್ಕಾರದ ಅನುಮತಿ ಬೇಕಾಗಿದೆ. ಅದಕ್ಕಾಗಿ BMRCL ಅಧಿಕಾರಿಗಳು ಸರ್ಕಾರದ ಒಪ್ಪಿಗೆಗಾಗಿ ಏನೋ ಕಸರತ್ತು ನಡೆಸ್ತಿದ್ದಾರಂತೆ. ಕಳೆದ ವರ್ಷ ಫೆಬ್ರವರಿ 9ನೇ ತಾರೀಕಿಗೆ ಮೆಟ್ರೋ ಟಿಕೆಟ್ ದರವನ್ನು 101.5% ಏರಿಕೆ ಮಾಡಲಾಗಿತ್ತು. ಇದರಿಂದ ಪ್ರಯಾಣಿಕರಿಂದಲೂ ಕೂಡ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಕೇವಲ 3 ದಿನಗಳಲ್ಲಿ ಈ ವ್ಯಾಪಕವಾದಂಥ ವಿರೋಧದ ನಂತರ 71.5ಕ್ಕೆ ಆ ದರವನ್ನು ಇಳಿಕೆ ಮಾಡಲಾಗಿತ್ತು. ಆ ಘಟನೆ ಇನ್ನೂ ಪ್ರಯಾಣಿಕರಲ್ಲಿ ಸಹಜವಾಗಿದೆ. ಅದರ ವಿರುದ್ಧ ಆಕ್ರೋಶಗಳು ಕೂಡ ಇದೆ. ಇದೀಗ ಮತ್ತೊಮ್ಮೆ 5% ದರ ಏರಿಕೆಗೆ BMRCL ಸಭೆಯಲ್ಲಿ ಒಪ್ಪಿಗೆಯನ್ನು ದೊರೆತಿದೆ ಅಂತೆ. ರಾಜ್ಯ ಸರ್ಕಾರ ದರ ಏರಿಕೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಪ್ರಯಾಣಿಕರ ವಿರೋಧವಂತೂ ಸಹಜವಾಗಿದ್ದೇ ಇದೆ. ಇದಾದ ನಂತರ ಪ್ರಯಾಣಿಕರ ವಿರೋಧದ ನಡುವೆಯೂ ಕೂಡ ನಿಗಮ ಇದನ್ನು ಏರಿಕೆ ಮಾಡೋದಕ್ಕೆ ಪಟ್ಟು ಹಿಡಿದಿದೆ ಅಂತ ಹೇಳಲಾಗ್ತಾ ಇದೆ. ಕಳೆದ ಬಾರಿ ವ್ಯಾಪಕವಾದಂಥ ಆಕ್ರೋಶಗಳು ರಾಜ್ಯ ಸರ್ಕಾರದ ವಿರುದ್ಧ, ಕೇಂದ್ರ ಸರ್ಕಾರದ ಅದು ರಾಜಕೀಯ ತಿಕ್ಕಾಟಕ್ಕೂ ಕೂಡ ಬೇರೆ ಕಾರಣ ಆಗುತ್ತೆ. ಕೇಂದ್ರದ ಹಿಡಿತದಲ್ಲಿದೆ ಅವ್ರದ್ದು ಅಂತ, ಇಲ್ಲ ರಾಜ್ಯ ಸರ್ಕಾರ ಮಾಡಿದ್ದು ಅಂತ ಇವರು BJP ಸಂಸದರುಗಳೆಲ್ಲ ಮಾತನಾಡಿದರು. ಇವೆಲ್ಲದರ ನಡುವೆ ಈಗ ಮತ್ತೊಮ್ಮೆ 5% ದರ ಅಂತೆ 5% ದರ ಏರಿಕೆ ಮಾಡೋದಕ್ಕೆ BMRCL ಅವರು ಮುಂದಾಗಿದ್ದಾರೆ. ಈ 5% ಏರಿಕೆಯಿಂದ ಒಟ್ಟು 76% ದರ ಏರಿಕೆ ಆಗುತ್ತಂತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹೊಸಳ್ಳಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಕಳೆದ ಫೆಬ್ರವರಿಯಲ್ಲಿ ಮೆಟ್ರೋ ದರ ಏರಿಕೆ ಆಗಿತ್ತು. ಒನ್ಸ್ ಅಗೇನ್ ಇವತ್ತು ಫೆಬ್ರವರಿ ತಿಂಗಳಲ್ಲಿದ್ದೀವಿ. ಈಗ ಮತ್ತೊಮ್ಮೆ 5% ಟಿಕೆಟ್ ದರ ಹೆಚ್ಚಳ ಅಂತೆ. ಏನೆಲ್ಲ ಆಲೋಚನೆ ಮಾಡಿದೆ BMRCL ಸರ್ಕಾರ, ಏನು ಹೇಳ್ತಿದೆ ಈ ಪ್ರಕರಣದಲ್ಲಿ? ಪ್ರವೀಣ್, ಪ್ರತಿ ವರ್ಷ ಫೆಬ್ರವರಿ ಅಂತ ಬಂದಾಗ ನಮ್ಮ ಮೆಟ್ರೋ BMRCL ಒಂದು ಸಭೆಯನ್ನ ಮಾಡ್ತಾರೆ. ಸಭೆಯಲ್ಲಿ ಮೆಟ್ರೋ ಟಿಕೆಟ್ ದರವನ್ನು ಏರಿಕೆ ಮಾಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಸಲ್ಲಿಸುವಂತ ಕೆಲಸ ಆಗತ್ತೆ. ಇದೊಂದು ಆದೇಶ ಕೂಡ ಇರುವಂತದ್ದು. ಪ್ರತಿ ವರ್ಷವೂ ಕೂಡ ಮೆಟ್ರೋ ದರ ಟಿಕೆಟ್ ಏರಿಕೆ ಮಾಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಅವ್ರದೇ ಆದಂತ ಒಂದು ಪ್ರಸ್ತಾವನೆಗಳನ್ನ ಇಟ್ಕೊಂಡಿರ್ತಾರೆ. ಈ ಒಂದು ವಿಚಾರವಾಗಿ ಕಳೆದ ವರ್ಷ 2025ರ ಅವಧಿಯಲ್ಲಿ ಫೆಬ್ರವರಿ ಅವಧಿಯಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಮೆಟ್ರೋ ಟಿಕೆಟ್ ದರವನ್ನು ಏರಿಕೆ ಮಾಡುವಂತ ಕೆಲಸಕ್ಕೆ ಮುಂದಾಗಿತ್ತು. ಬರೋಬ್ಬರಿ 101.5% ಟಿಕೆಟ್ ದರ. ಫಾರ್ ಎಕ್ಸಾಂಪಲ್ 10 ರೂಪಾಯಿ ಇದ್ರೆ ಅದಕ್ಕೆ 101.5% ಏರಿಕೆ ಮಾಡುವಂತ ಕೆಲಸ ಮಾಡಿದ್ರು. ಈ ಒಂದು ವಿಚಾರವಾಗಿ ಪ್ರತಿನಿತ್ಯ ಸಂಚಾರ ಮಾಡುವಂತಹ 8 ರಿಂದ 9 ಲಕ್ಷ ಪ್ರಯಾಣಿಕರು ಆಕ್ರೋಶವನ್ನು ಹೊರಗಾಕುವಂತ ಕೆಲಸ ಮಾಡಿದ್ರು. ಅದರದ್ದೇ ಆದ ಒಂದಷ್ಟು ಸಂಘಟನೆಗಳು ಕೂಡ BMRCL ವಿರುದ್ಧವಾಗಿ ಕಠಿಣವಾದಂತಹ ಒಂದು ಹೋರಾಟವನ್ನ ಎಚ್ಚರಿಕೆ ರೂಪದಲ್ಲಿ ಕೊಟ್ಟರು. ಈ ಒಂದು ವಿಚಾರವಾಗಿ ಸಿಕ್ಕಾಪಟ್ಟೆ ವೈರಲ್ ಆದಂತಹ ಕಾರಣದಿಂದಾಗಿ ಮೆಟ್ರೋ ನಿಗಮದವರು ಮತ್ತೊಂದು ಸಭೆಯನ್ನ ಮಾಡಿ ಮೆಟ್ರೋ ಟಿಕೆಟ್ ದರವನ್ನ 71.5%ಗೆ ಇಳಿಕೆ ಮಾಡುವಂತ ಕೆಲಸ ಮಾಡ್ತಾರೆ. ಅಂದ್ರೆ 101.5% ಇದ್ದದನ್ನ ಅದರಲ್ಲಿ 30% ಕಡಿತ ಮಾಡಿ ಇಳಿಕೆ ಮಾಡಿದ್ರು. ಅದಾದ ಬಳಿಕ ಈಗ ಫೆಬ್ರವರಿ 26 ಬಂತು. ಮತ್ತದೇ ಸಭೆಯನ್ನ ಮಾಡಿಕೊಂಡು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಮಾಡುವಂತ ಕೆಲಸ ಆಗಿದೆ. ಕಳೆದ 3 ದಿನಗಳ ಹಿಂದೆ ನಡೆದಂತ ಸಭೆಯಲ್ಲಿ ಈ ಸಭೆಯಲ್ಲಿ 5% ಏರಿಕೆ ಮಾಡಬೇಕು ಎನ್ನುವಂತ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಿದ್ರು. ಆ ಪ್ರಸ್ತಾವನೆಗೆ ಸರ್ಕಾರ ಕೂಡ, ರಾಜ್ಯ ಸರ್ಕಾರ ಕೂಡ ಅಸ್ತು ಎಂದಿದೆ. ಫೆಬ್ರವರಿಯಲ್ಲಿ ಯಥಾ ಪ್ರಕಾರವಾಗಿ ಪ್ರತಿ ವರ್ಷವೂ ಕೂಡ ಟಿಕೆಟ್ ದರವನ್ನ ಏರಿಕೆ ಮಾಡಬೇಕು ಸೇರಿದಂತೆ ಇನ್ನಿತರ ಸಮಸ್ಯೆಗಳು ಆಗ್ತಿರುವಂತ ಕಾಮಗಾರಿಗಳು, ಮೆಟ್ರೋ 3 ಒಂದು ಲೈನ್ ಅಲ್ಲಿ ಪರ್ಪಲ್ ಲೈನು, ಗ್ರೀನ್ ಲೈನು ಸೇರಿದಂತೆ ಮತ್ತೊಂದು ಲೈನ್ ಹಳದಿ ಲೈನ್ ನಲ್ಲಿ ಸಂಚಾರ ಮಾಡ್ತುವಂತ ಸಂದರ್ಭದಲ್ಲಿ ಟಿಕೆಟ್ ದರವನ್ನು ಏರಿಕೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಏರಿಕೆ ಪ್ರಸ್ತಾವನೆ ಒಪ್ಪಿಗೆ ಕೊಟ್ಟಿರುವಂತ ಕಾರಣದಿಂದ ಸದ್ಯಕ್ಕೆ ಈಗ ಈ ಒಂದು ಟಿಕೆಟ್ ದರವನ್ನು ಏರಿಕೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಫೆಬ್ರವರಿ 9ರಿಂದಲೇ ಈ ಒಂದು ಜಾರಿ ಆಗುವಂತ ಕೆಲಸ ಆಗ್ತದೆ. ಅಧಿಕೃತವಾಗಿ ಪ್ರಯಾಣಿಕರಿಗೆ ದೊಡ್ಡ ಮಟ್ಟದ ಶಾಕ್ ಅಂದ್ರೆ ತಪ್ಪಾಗಲ್ಲ. ಪ್ರವೀಣ್. ಓಕೆ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಮೆಟ್ರೋ ಪ್ರಯಾಣ ದರ ಏರಿಕೆಗೆ ಸಂಸದ PC ಮೋಹನ್ ಗರಂ ಆಗಿದ್ದಾರೆ. ಸರ್ಕಾರದ ದಿವಾಳಿತನ ಬಚ್ಚಿಡೋದಕ್ಕೆ ಪ್ರಯಾಣಿಕರಿಗೆ ಬರೆಯ ಹಾಕಲಾಗ್ತಿದೆ. ಮೆಟ್ರೋಗೆ ರಾಜ್ಯ ಸರ್ಕಾರದ ಆರ್ಥಿಕ ನೆರವು ಸ್ಥಗಿತ ಆಗಿದೆ. ಶಾಡೋ ಕ್ಯಾಶ್ ಸಪೋರ್ಟ್ ಅನ್ನು ನಿಲ್ಲಿಸಿದೆ ಅಂತ ಅವರು ಪೋಸ್ಟ್ ಹಾಕಿದ್ದಾರೆ. ಮೆಟ್ರೋ ನಷ್ಟ ಭರಿಸೋದಕ್ಕೆ ಸರ್ಕಾರ ಕೊಡ್ತಿದ್ದಂಥ ನೆರವು ಸ್ಥಗಿತ ಆಗಿದೆ. ಸರ್ಕಾರದ ವೈಫಲ್ಯವನ್ನು ಬೆಂಗಳೂರು ಕೇಂದ್ರ ಸಂಸದ PC ಮೋಹನ್ ವಿವರಿಸಿದ್ದಾರೆ. ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯಕ್ಕೆ ಪ್ರಯಾಣಿಕರ ಮೇಲೆ ಹೊರೆ ಹಾಕಲಾಗ್ತಿದೆ ಅಂತ ಅವರು ಪೋಸ್ಟ್ ಮಾಡಿರೋದು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಮೆಟ್ರೋಗೆ ರಾಜ್ಯ ಸರ್ಕಾರ ಕೊಡ್ತಾ ಇದ್ದಂಥ ಆರ್ಥಿಕ ನೆರವನ್ನು ಸ್ಥಗಿತ ಮಾಡಲಾಗಿದೆ. ಮೆಟ್ರೋ ನಷ್ಟ ಭರಿಸೋದಕ್ಕೆ ರಾಜ್ಯ ಸರ್ಕಾರ ಹಿಂದೆ ಅನುದಾನವನ್ನು ಕೊಡಲಾಗ್ತಾ ಇತ್ತು, ನೆರವನ್ನು ಕೊಡಲಾಗ್ತಿತ್ತು, ಅದನ್ನು ಸ್ಥಗಿತ ಮಾಡಲಾಗಿದೆ. ರಾಜ್ಯ ಸರ್ಕಾರದ ನೆರವು ಸ್ಥಗಿತ ಕುರಿತು ನ್ಯಾಯಯುತ ದರ ನಿಗದಿ ಸಮಿತಿಯಲ್ಲಿ ಉಲ್ಲೇಖ ಆಗಿದೆ ಅಂತ 2016, 17 ಹಾಗೂ 17, 18ರಲ್ಲಿ ನಷ್ಟದ ಬಾಬತ್ತು ಈಗ ಪ್ರಯಾಣಿಕರ ಮೇಲೆ ಹೇರಲಾಗ್ತಿದೆ ಅಂತ PC ಮೋಹನ್ ಅವರ ಪೋಸ್ಟ್.